ಒಂದು ಊರಿತ್ತಂತೆ. ಊರಲ್ಲಿ ಎಲ್ಲಾ ಜನರು ಬಹಳ ಸಂತೋಷದಿಂದ ಇದ್ರಂತೆ. ಬಹಳ ಸಂತೋಷ ಅಂದ್ರೆ ಆ ಸಂತೋಷನ ಎಕ್ಸ್ಪ್ಲೇನ್ ಮಾಡಕ್ಕೂ ವಿವರಣೆ ಕೊಡಕ್ಕೂ ಆಗಲ್ವಂತೆ. ಎಲ್ರು ದಿನಾಲು ಅವ್ರವ್ರ ಕೆಲಸ ಮಾಡ್ಕೊಂಡು, ರೈತರು ಹೊಲಕ್ಕೆ ಹೋಗೋರು, ವ್ಯಾಪಾರ ಮಾಡೋರು ವ್ಯಾಪಾರಕ್ಕೆ ಹೋಗೋರು, ಕೆಲ್ಸಕ್ಕೆ ಹೋಗೋರು ಎಲ್ಲ ನಡೀತಿತ್ತಂತೆ. ಎಲ್ರು ಬಟ್ಟೆ ಹಾಕೊಂಡ ತಕ್ಷಣ, ತಲೆ ಬಾಚ್ಕೊಂಡ ತಕ್ಷಣ ಹೇಗಿದೆ ಅಂತ ಕೇಳೋರಂತೆ. ಈಗ ನನ್ ಮುಂದೇನೂ ಇಲ್ಲ ನೋಡ್ಕೊಳಕ್ಕೆ, ನೀನೇ ಹೇಳ್ಬೇಕು ಹೆಂಗಿದೆ. ಇಲ್ಲ ಎಲ್ಲ ಚೆನ್ನಾಗಿದೆ, ಕೂದಲು ಚೆನ್ನಾಗಿದೆ, ಎಲ್ಲ ಸರಿ ಇದೆ ಮುಖ ಅಂತ ಹೇಳ್ತೀವಿ. ಏನು ಇಲ್ದೇ ಇರೋ ಕಾಲದಲ್ಲಿ ಹೇಳ್ತಾ ಇರೋದು ನಾನು. ಆವಾಗ ಎಲ್ಲರೂ ಒಬ್ರಿಗೊಬ್ರು ಸುಖವಾಗಿ ಆನಂದವಾಗಿದ್ರಂತೆ. ಅಂತ ಸಂದರ್ಭದಲ್ಲಿ ಒಬ್ಬ ಯಾರೋ ಒಬ್ಬ ಬಂದಂತೆ ಆ ಊರಿಗೆ, ಆ ಹಳ್ಳಿಗೆ. ಎಲ್ಲರೂ ನಗ್ನಗ್ತಾ ಒಟ್ರು ಜೊತೆಯಾಗಿ ಆಡ್ತಾ ಖುಷಿ ಪಡ್ತಾ, ನೀ ಹೆಚ್ಚು ನಾ ಹೆಚ್ಚು ಅನ್ನುವಂತ ಯಾವುದೇ ಭೇದ ಭಾವ ಇಲ್ಲದೆ ಇರುವಂತ ಸಮಯದಲ್ಲಿ ಒಬ್ಬ ವ್ಯಕ್ತಿ ಬಂದಂತೆ. ಅವನು ಒಂದು ವಿಚಿತ್ರವಾದ ವಸ್ತುನ ತಂದಿದ್ನಂತೆ. ಎಲ್ರಿಗೂ ಅವನ ಬ್ಯಾಗಲ್ಲಿ ಏನಿದೆ 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 ಅನ್ನುವಂಥ ಕುತೂಹಲ. ಆ ವಸ್ತುನ ಹಿಂಗ್ ಬಟ್ಟೆಯಲ್ಲಿ ಸುತ್ತಿ ಸುತ್ತಿ ತಂದಿದ್ನಂತೆ. ಎಲ್ರಿಗೂ ಆಶ್ಚರ್ಯ, ಏನಿದೆ ಏನಿದೆ ಇದರಲ್ಲಿ ಅಂತ. ಎಲ್ರಿಗೂ ನಿಮ್ಗಿರ್ಬೋದಲ್ವಾ ಏನಿದೆ ಈ ಬಟ್ಟೆಯಲ್ಲಿ ಏನಿದೆ ಏನಿದೆ ಅಂತ. ಅದಕ್ಕೆ ಅವನು ತೆಗೆದು 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 ತೋರಿಸಿದ್ನಂತೆ. ಹಿಂಗ್ ನೋಡಿದ ತಕ್ಷಣನೇ ಏನ್ ಕಾಣಿಸ್ತಂತೆ, ಎದುರುಗಡೆ ಇರೋರು ಮುಖ ಕಾಣಿಸ್ತಂತೆ. ಅವನಿಗೆ ಅನಿಸ್ಬಿಡ್ತಂತೆ, ಅಯ್ಯೋ ಏನಿದು, ಏನ್ ಕಾಣಿಸ್ತಾ ಇದೆ ಇಲ್ಲಿ ಅನ್ನಂತ. ಅವನು ಹೇಳಿದ್ನಂತೆ, ನಿನ್ನ ಮುಖ ಕಾಣಿಸ್ತಾ ಇದೆ. ಹೌದಾ, ಇದು ನನ್ನ ಮುಖನಾ? ಅವ್ರು ಯಾವತ್ತೂ ಕನ್ನಡಿನೇ ನೋಡಿರ್ಲಿಲ್ವಂತೆ ಮೊದಲು. ಎಲ್ರು ತಲೆ ಬಾಚ್ಕೊಂಡು ಎಲ್ಲ ಮುಖ ತೊಳ್ಕೊಂಡ ತಕ್ಷಣ ಸರಿ ಇದೆಯಾ ಅಂತ ಯಾಕೆ ಕೇಳ್ತಿದ್ರು? ಕನ್ನಡಿ ಇಲ್ದೇ ಇರುವಂತ ಕಾಲದಲ್ಲಿ ಅವರೆಲ್ಲ ಸುಖವಾಗಿದ್ರು. ಮುಖ ಹಿಂಗ್ ನೋಡಿದ ತಕ್ಷಣ ಎಲ್ಲರಿಗೂ ಕುತೂಹಲ, ಹೇ ನಾನು ಹಿಂಗಿದ್ದೀನಾ, ನನ್ ಗುಳ್ಳೆ ಇದೆಯಾ, ನನ್ ಕಪ್ಪಿದೀನಾ, ನನ್ ಬೆಳ್ಳಗಿದೀನಾ, ನನ್ ಕೂದಲು ಕರ್ರಗಿದೆಯಾ ಅಂತ ನೋಡ್ಕೊಳಕ್ ಶುರು ಮಾಡಿದ್ರಂತೆ. ಅವನ್ ಹಿಡಿದ ತಕ್ಷಣ ಎಲ್ರು ಬಂದು 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 ಮುಖ ನೋಡೋದು ಹೋಗೋದು, ಮುಖ ನೋಡೋದು ಹೋಗೋದು. ನೋಡಿ ನೋಡಿ ಕೆಲವೊಬ್ಬರಿಗೆ ಬಹಳ ಸಂತೋಷ ಆಗ್ತಂತೆ, ಇನ್ನು ಕೆಲವೊಬ್ಬರಿಗೆ ಬೇಜಾರಾಗ್ಬಿಡ್ತಂತೆ, ಇನ್ನು ಕೆಲವೊಬ್ಬರಿಗೆ ಅಯ್ಯೋ ಹೆಂಗಿರೋದಿನ್ನ ಅಂತ ಅನಿಸ್ಬಿಡ್ತಂತೆ. ಅದಕ್ಕೆ ಅವರು ಆಮೇಲೆ ನಗ್ನಗ್ತಾ ಖುಷಿಯಿಂದ ಇದ್ರಲ್ಲ, ಅದು ಹೋಗೇ ಬಿಡ್ತಂತ ಅವ್ರ ಹತ್ರ. ಆಮೇಲೆ ಮರುದಿನ ಎಲ್ಲರೂ ಆಟ ಆಡ್ಬೇಕಾದಾಗ, ಬಾರೋ ಆಟ ಆಡೋಣ, ಬಾರೋ ಆಟ ಆಡೋಣ. ಆಟನ ಬೇಡ ಬಿಡು. ಬಾರೋ ಸ್ಕೂಲ್ಗೆ ಹೋಗೋಣ. ಸ್ಕೂಲಾ ಬೇಡ ಬಿಡು. ಬಾರೋ ಕುಂಟೆ ಬಿಲ್ಲೆ ಆಡೋಣ. ಬೇಡ ಬಿಡ ಅಂತ ಹಿಂಗೆ ಶುರು ಮಾಡಿದ್ರಂತೆ. ಎಲ್ರು ಬರೋ ಕೂಡ ಕೆಲ್ಸಕ್ಕೆ ಹೋಗೋಣ. ಕೆಲ್ಸನ ಬೇಡ ಬಿಡು. ಯಾಕೆ ಹಿಂಗಾಯ್ತು? ಯಾಕಂದ್ರೆ ಮೊದಲು ನೀನ್ ಹಂಗಿದೀಯಾ, ನೀನ್ ಹಿಂಗಿದೀಯಾ ಅಂತ ಯಾರು ಹೇಳ್ತಿರ್ಲಿಲ್ಲ. ಈ ಒಂದು ಕನ್ನಡಿ ಇದೆಯಲ್ಲ, ಈ ಕನ್ನಡಿ ಎಲ್ಲಾನು ಹೇಳ್ಬಿಡ್ತು. ಏನಂತ? ಚಂದಗಿರೋರ್ಗೆ ನಾ ಚಂದಗಿದ್ದೀನಿ ಅಂತ ದಿಮಾಕ್ ಬಂದ್ಬಿಡ್ತಂತೆ. ಹೌದಾ? ಸ್ವಲ್ಪ ಮಾಮೂಲಿ ನೋಡಕ್ಕಿದ್ದವ್ರಿಗೆ ಅಯ್ಯೋ ನಾನು ಹಿಂಗಿದ್ದೀನಾ ಅಂತ ಹೇಳಿ ಬೇಜಾರಾಯ್ತಂತೆ. ಇನ್ ಕೆಲವೊಬ್ರು ಅಯ್ಯೋ ನಾನು ನೋಡಕ್ಕೆ ಚೆನ್ನಾಗೇ ಇಲ್ಲ ಅಂತ ಪೂರ್ತಿ ಬೇಜಾರು ಮಾಡ್ಕೊಂಡು, ಈ ಒಂದು ಕನ್ನಡಿ ಬಂದು ಏನು ಪ್ರೀತಿಯಿಂದ ವಿಶ್ವಾಸದಿಂದ ನಗ್ನಗ್ತಾ ಇದ್ದ ಹಳ್ಳಿ ಜನರನ್ನ ಏನ್ ಮಾಡ್ಬಿಡ್ತು? ಅವ್ರ ಮನಸ್ಸನ್ನ ಒಡೆದೇ ಬಿಡ್ತು, ಹಾಳು ಮಾಡ್ಬಿಡ್ತು. ಅಲ್ಲಿವರೆಗೂ ಅವರು ನೀನ್ ಬಡವನಾ, ನೀನ್ ಶ್ರೀಮಂತನಾ, ನೀನ್ ಸೌಂದರ್ಯನ ಏನು ಲೆಕ್ಕ ಹಾಕದೆ ಖುಷಿ ಖುಷಿಯಾಗಿದ್ದಂತ ಜನ ಆ ಕನ್ನಡಿಯಿಂದಾಗಿ ಖುಷಿನೇ ಕಳ್ಕೊಂಡ್ಬಿಟ್ರು. ಮೊದಲು ಸೌಂದರ್ಯ ಅಂದ್ರೇನು? ಆ ವ್ಯಕ್ತಿ ಗುಣ ನೋಡಿ ಆ ಗುಣದಿಂದ ಅವನ ಸೌಂದರ್ಯನ ಅಳಿತಿದ್ರಂತೆ. ಒಳ್ಳೆ ಗುಣ ಇದೆಯಪ್ಪ, ಯಾರಿಗೂ ಮೋಸ ಮಾಡಲ್ಲಪ್ಪ, ಎಷ್ಟು ಸತ್ಯವಂತರಿದಾರಪ್ಪ ಅನ್ಕೊಂಡು ಅವ್ರಿಗೆ ಬೆಲೆ ಕೊಡ್ತಿದ್ರಂತೆ.
ಈಗ ಏನಾಗ್ಬಿಡ್ತು ಅಂದ್ರೆ ಈ ಸುಂದರವಾಗಿರೋದೇ ಒಂದು ಗುಂಪಾಗ್ಬಿಡ್ತು, ನಾರ್ಮಲ್ ಆಗಿರೋದೇ ಒಂದು ಗುಂಪಾಗ್ಬಿಡ್ತು. ಒಂದಿಷ್ಟು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಮುಖ ಮಾತ್ರ ಚೆನ್ನಾಗಿರೋದು ಅವ್ರದೊಂದು ಗುಂಪಾಗ್ಬಿಡ್ತು. ಈಗ ಜನರಲ್ಲಿ ಏನ್ ಹೋಗ್ಬಿಡ್ತು, ಗುಣ ಏನ್ ನೋಡ್ತಿದ್ರಲ್ಲ ಆ ಗುಣಗಳನ್ನು ನೋಡುವಂತ ಮನಸ್ಥಿತಿನೇ ಹೋಗ್ಬಿಡ್ತಂತೆ. ಅದೇ ಮೊದ್ಲು ನಮ್ಮ ಹುಡುಗ ಬಹಳ ಒಳ್ಳೆಯವನಪ್ಪ, ಎಲ್ಲರಿಗೂ ಸಹಾಯ ಮಾಡ್ತಾನೆ, ನಮ್ಮ ಹುಡುಗಿ ಎಷ್ಟು ಒಳ್ಳೆಯವಳು ಗೊತ್ತಾ, ಮನೆಗೆ ಬಂದವ್ರಿಗೆಲ್ಲ ಅತಿಥಿ ಸತ್ಕಾರ ಮಾಡ್ತಾಳೆ ಅಂತ ಹೊಗಳ್ತಾ ಇರೋ ಜನ ಆಮೇಲಿಂದ ಯಾರನ್ನು ಹೊಗಳೋದೇ ಬಿಟ್ಬಿಟ್ರು. ಆಮೇಲೆ ಈ ಗುಣಕ್ಕೆ ಬೆಲೆ ಕೊಡುವಂತ ಕಾಲ ಹೊರಟೋಗ್ಬಿಡ್ತಂತೆ. ಅಂದಿನಿಂದ ಇಂದಿನವರೆಗೂ ಬರೀ ಕನ್ನಡಿ ನೋಡ್ಕೊಂಡು ನಾನು ಹಂಗಿದ್ದೀನಿ, ನಾನು ಹೆಂಗಿದ್ದೀನಿ, ನಾನು ಚೆನ್ನಾಗಿಲ್ಲ, ನಾನಿನ್ನೂ ಉದ್ದ ಇರಬೇಕಿತ್ತು, ನಾನಿನ್ನೂ ಕುಳ್ಳ ಇರಬೇಕಿತ್ತು, ನಾನು ಬೆಳ್ಳಗಿರ್ಬೇಕಿತ್ತು, ನಾನು ಕಪ್ಪಿರ್ಬೇಕಿತ್ತು. ಬರೀ ಅದೇ ವಿಚಾರಗಳು ತುಂಬಿಕೊಂಡು ನಿಜವಾದ ಗುಣಗಳನ್ನ ಏನ್ ಬೆಳೆಸ್ಬೇಕಲ್ಲ ಅದು ಅಷ್ಟು ಹೊರಟೋಗ್ಬಿಡ್ತಂತೆ. ಅದಕ್ಕೆ ಕನ್ನಡಿ ನೋಡಿ ನಾವು ನಮ್ಮ ಸೌಂದರ್ಯನ ನೋಡಬಾರ್ದು, ಅಂತರಂಗದ ಕನ್ನಡಿ ನೋಡಬೇಕು. ಅದಕ್ಕೆ ನಮ್ ದೊಡ್ಡವ್ರು ಹೇಳ್ತಾರೆ, ಗುಣ ನೋಡಿ ಗೆಳೆತನ ಮಾಡು. ಸೌಂದರ್ಯ ನೋಡಿ ಗೆಳೆತನ ಮಾಡ್ಬೇಡ್ರಿ, ಏನ್ ನೋಡ್ಬೇಕು, ಗುಣ ನೋಡ್ಬೇಕು. ಗುಣ ನೋಡಿ ಗೆಳೆತನ ಮಾಡಿದ್ರೆ ಅದು ತುಂಬಾ ದಿನ ಇರುತ್ತೆ. ಅದೇ ನೀವು ಬಣ್ಣ ಕಲರು ಅಂತ ನೋಡಿ ಗೆಳೆತನ ಮಾಡಿದ್ರೆ ಅದು ಬೇಗ ನಿಮ್ ಗೆಳೆತನ ದೂರ ಆಗತ್ತೆ. ಅಂದಿನಿಂದ ಇಂದಿನವರೆಗೂ ನಮ್ಮ ಎಲ್ಲರ ಅಂತರಂಗದ ಕನ್ನಡಿಯನ್ನ ನೋಡ್ಕೋಬೇಕು. ಏನೇನ್ ನೋಡ್ಕೋಬೇಕು, ನೀವು ಕೂಡ ಶಾಲೆಯಲ್ಲಿ ನನ್ನ ಫ್ರೆಂಡ್ ಚಂದೇ ಇರ್ಬೇಕು, ನನ್ನ ಫ್ರೆಂಡ್ ಬೆಳ್ಳಗೆ ಇರ್ಬೇಕು ಅಂತ ಯೋಚಿಸ್ಬಾರ್ದು. ನನ್ನ ಫ್ರೆಂಡ್ ಎಷ್ಟು ಒಳ್ಳೆಯವನಿದಾನೆ, ಎಷ್ಟು ಅವನಿಗೆ ಒಳ್ಳೆ ಗುಣಗಳಿದಾವೆ ಅನ್ನೋದನ್ನ ನೋಡಿ ಏನಾದ್ರೂ ಸ್ನೇಹ ಮಾಡಿದ್ರೆ ಅದು ಕೊನೆವರೆಗೂ ಇರುತ್ತೆ. ಇಲ್ಲ ನಾನು ಬಣ್ಣ ನೋಡ್ತೀನಿ, ನಾನು ಕಲರ್ ನೋಡ್ತೀನಿ, ಅವ್ರ ಕಡೆ ಇರೋ ದುಡ್ಡು ನೋಡ್ತೀನಿ, ಅವ್ರ ಕಡೆ ಕಾರ್ ನೋಡ್ತೀನಿ, ಬೈಕ್ ನೋಡ್ತೀನಿ ಅಂದ್ರೆ ಅದು 4 ದಿನ ಸ್ನೇಹ ಕಟ್ ಆಗ್ಬಿಡುತ್ತೆ. ಯಾವುದು ನೋಡ್ಬೇಕು ನಾವು, ಅಂತರಂಗದ ಗುಣಗಳನ್ನ ನೋಡ್ಬೇಕು. ಅಂತರಂಗ ಅಂದ್ರೆ ಹೆಲ್ಪ್ ಮಾಡೋ ಗುಣ ಇದೆಯಾ, ಕೆಟ್ಟ ಬುದ್ಧಿ ಇಲ್ವಾ, ಇನ್ನೊಬ್ಬರ ಜೊತೆ ಜಗಳ ತೆಗಿಲ್ವಾ ಅನ್ನೋದನ್ನ ನೋಡ್ಬೇಕು. ಯಾಕೆ ನಿಮ್ಗೆ ಈ ಕತೆ ಹೇಳಿದೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ನಿಮ್ಗೆ ಆ ತರ ಗುರುತಿಸೋ ಶಕ್ತಿ ಬೆಳೀಲಿ ಅಂತ. ಯಾವ್ದಕ್ ಪ್ರಾಮುಖ್ಯತೆ ಕೊಡಬಾರ್ದು, ಸೌಂದರ್ಯದ ಕಡೆ ತಲೆನೇ ಕೆಡ್ಸ್ಕೋಬಾರ್ದು. ಈಗೇನಿದ್ರು ಅವ್ರು ನನಗಿಂತ ಚೆನ್ನಾಗಿ ಓದ್ತಾ ಇದ್ದಾರಾ, ನನಗಿಂತ ವಿದ್ಯಾವಂತರಿದ್ದಾರಾ, ನನಗಿಂತ ಹೆಚ್ಚು ತಿಳ್ಕೊತಾ ಇದ್ದಾರಾ ಅಂತವ್ರ ಸ್ನೇಹ ನಾ ಮಾಡ್ತೀನಿ, ನಾನು ಕೂಡ ಏನಾಗ್ತೀನಿ, ಬುದ್ಧಿವಂತರ ಆಗ್ತೀನಿ ಅಂತ ಹೇಳಿ ಯೋಚನೆ ಮಾಡ್ಬೇಕು. ಕತೆ ಚೆನ್ನಾಗಿದ್ಯಾ? ಈಗಿನ ಜನ ಏನಾಗ್ಬಿಟ್ಟಿದ್ದಾರೆ, ಕನ್ನಡಿ ಮುಂದೆ ನಿಂತ್ಕೊಂಡು ಅಲಂಕಾರ ಮಾಡ್ಕೊತ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ನೀ ಚಂದಿದೀಯ ಅಂತ ಯಾರು ಪರೀಕ್ಷೆಯಲ್ಲಿ ಪಾಸ್ ಆಗಕ್ಕಾಗಲ್ಲ, ಓದಿದವ್ರು ಮಾತ್ರ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ. ಇಲ್ಲಿ ಯಾವ್ದು ಮುಖ್ಯ ಆಗುತ್ತೆ, ಜ್ಞಾನ ಮತ್ತು ಗುಣ ಮುಖ್ಯ ಆಗತ್ತೆ. ಅದಕ್ಕೆ ಬೆಲೆ ಕೊಡ್ಬೇಕು. ಅರ್ಥ ಆಯ್ತಾ? ಈ ಕಥೆಯಿಂದ ನೀವು ಎದಕ್ಕೆ ಬೆಲೆ ಕೊಡ್ಬೇಕೀಗ, ಗುಣಕ್ಕೆ ಮತ್ತು ಜ್ಞಾನಕ್ಕೆ ಬೆಲೆ ಕೊಡಿ. ಸರಿನಾ?